ನಮ್ಮ ಮನೇಲಿ ಪುಟ್ಟು ಕೃಷ್ಣ ಓಡಾಡ್ತಿರೋದಕ್ಕೆ ಸಾಕ್ಷಿನೇ ನಾನು ಇಲ್ಲಿಗೆ ಬಂದೆ ಹರಕೆ ಮಾಡ್ಕೊಂಡಿರೋದಕ್ಕೆ. ಮತ್ತೇನೊಂದು ನನ್ನ ಚಾನಲು ಬೆಣ್ಣೆ ಕೃಷ್ಣ ವ್ಲಾಗು. ಇಲ್ಲಿಂದನೇ ನಾನು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಈ ದೇವರೇ ಬಂದು ನನಗೆ ಕನಸಲ್ಲಿ ಹೇಳಿರೋದು ಅಂತ ನನ್ನ ಅನಿಸಿಕೆ. ನನಗಾಗೇ ಆಗಿದ್ದು, ಕನಸೋ ನಿಜನೋ ಗೊತ್ತಿಲ್ಲ. ನನ್ನ ಹೆಸರು ನಂದಿನಿ ಅಂತ ಹೇಳಿ. ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು, ಇದ್ರ ಜೊತೆಲಿ 8 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ತುಂಬ ಜನಕ್ಕೆ ಒಳ್ಳೆ ಆರೋಗ್ಯ ಕೊಟ್ಟಿದೆ. ಪೈಲ್ಸ್ ಪ್ರಾಬ್ಲಮ್ ಕಡಿಮೆ ಆಗಿದೆ, ಮೋಷನಲ್ಲಿ ಬ್ಲಡ್ ಹೋಗ್ತಾಯಿದೆ, ಅದು ಕಡಿಮೆ ಆಗಿದೆ, ಸಣ್ಣ ಆಗಿದ್ದಾರೆ, ಥೈರಾಯ್ಡ್ ಹೋಗಿದೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಥರ ಸಮಸ್ಯೆನ ಬಗೆಹರಿಸ್ತಾ ಇದೆ. 24 ಐಟಮ್ ಹಾಕ್ತೀನಿ. ಯಾರಿಗಾದ್ರೂ ಬೇಕು ಅನಿಸಿದ್ರೆ ವಿಡಿಯೋ ಇದೆ, ನೋಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಮಸ್ಕಾರ ನನ್ನ ವಿದೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಕಡೆಯಿಂದ ಬೆಂಗಳೂರಿಂದ ಬಂದರೆ ಮೈಸೂರು ಎದುರುಗಡೆ ಶ್ರೀ ರಾಮ ಅಪ್ರಮೇಯ ಸ್ವಾಮಿ ಮಹಾದ್ವಾರ ದೊಡ್ಡಮಳೂರು. ಬನ್ನಿ ಒಳಗೋಗೋಣ. ಇಲ್ಲಿಂದ ಏನು ವಿಶೇಷತೆ ಅಂತ ಅಂದರೆ, ನನಗೆ ತುಂಬ ನಾನು ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ನಾನಿಲ್ಲಿ ಹರಕೆ ಮಾಡ್ಕೊಂಡು ಬಂದ ಮೇಲೆ ನನ್ನ ಮೊಮ್ಮಗ ಬಂದಿರೋದು, ಮುದ್ದು ಕೃಷ್ಣ. ನೋಡಿ, ಗೋರ್ಮೆಂಟ್ ಸ್ಕೂಲಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇರೋ ಮಕ್ಕಳು. ಬೆಳಗ್ಗೆನೇ ಬಂದಿದ್ದೀವಿ 9:30ಗೆ. ನೋಡಿ, ಇಲ್ಲಿ ಮಗು ಆಗೋದಕ್ಕೆ ಎಲ್ಲರೂ ತುಂಬ ಜನ ಅಡ್ರೆಸ್ ಕೇಳ್ತಾಯಿದ್ರು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೆ ಮಕ್ಕಳಿಲ್ಲ ಖಂಡಿತ ಬಂದಿಲ್ಲ, ಹರಕೆ ಮಾಡ್ಕೊಳ್ಳಿ, ಖಂಡಿತ ಮಗು ಆಗುತ್ತೆ. ಮತ್ತು ಇಲ್ಲಿ ಒಂದು ಸರಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ನೆಮ್ಮದಿ ಸಿಗುತ್ತೆ, ಎಷ್ಟು ಶಾಂತಿ ಸಿಗುತ್ತೆ. ಮತ್ತು ಆರೋಗ್ಯ ವಿಷಯದಲ್ಲಿ ಎಲ್ಲದರಲ್ಲೂ ನಮ್ಮ ಪುಟ್ಟು ಕೃಷ್ಣ, ಅಂಬೆಗಾಲ್ ಕೃಷ್ಣ, ಪುಟ್ಟು ಕೃಷ್ಣ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡಿರೋ ಥರ ಇದೆ. ದಯವಿಟ್ಟು ಒಂದು ಸರಿ ಬನ್ನಿ. ಮತ್ತು ಮಕ್ಕಳಾಗಿಲ್ಲ ಅಂದವರು ಖಂಡಿತ ಬನ್ನಿ. ನಿಮಗೆ ನಾನು ಹೇಳಿದ್ದು 99% ಒಳ್ಳೆ ಭಕ್ತಿಯಿಂದ ಬಂದ್ರಂತೂ ಖಂಡಿತ ನೀವೊಂದು ಬೆಣ್ಣೆ ಅಲಂಕಾರ ಕೊಡ್ತೀನಿ ಅಂತ ದೇವರೇನು ದೇವರೇನು ನಿಮಗೆ ಇದು ಕೇಳಲ್ಲ. ಆದರೆ ನಾನು ಹೇಳ್ತಿರೋದು, ಒಂದು ಬೆಣ್ಣೆ ಅಲಂಕಾರ ಕೊಡ್ತೀನಿ ಅಂತ ಅರಸ್ಕೊಳ್ಳಿ. ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ. ನನಗಿಲ್ಲಿಗೆ ಬಂದರೆ ಏನೋ ಸಮಾಧಾನ. ನಾನು ತಿಂಗಳಿಗೋ 2 ತಿಂಗಳಿಗೋ ಒಂದು ಸರಿ ನಾನು ಬರ್ತಾ ಇರ್ತೀನಿ. ಇಲ್ಲಿ ಬಂದರೆ ನನಗೆಷ್ಟು ಸಮಾಧಾನ ಸಿಗುತ್ತೆ ಅಂದರೆ ಹೇಳೋದಕ್ಕೆ ಅಸಾಧ್ಯ. ನೋಡಿ, ಇಲ್ಲಿ ನಾನು ಇದನ್ನು ತೋರಿಸ್ಲಿಲ್ಲ, ಸಾರಿ. ಮಾತಾಡ್ಕೊತ ಹೊರಟೋದೆ. ಶ್ರೀ ಅಪ್ರಮೇಯ ಸ್ವಾಮಿ ದೇವಾಲಯ ದೊಡ್ಡಮಳೂರು. ನೋಡಿ, ಪುರಂದರದಾಸರು ಜಗದೋದ್ಧಾರನ, ಅದು ಈ ಮಂಟಪ. ಇಲ್ಲಿ ಮಂಟಪ ಇದೆಯಲ್ಲ, ಆ ಮಂಟಪದ ಕೆಳಗಡೆನೆ ಕೂತ್ಕೊಂಡು ಕಾವ್ಯ ರಚನೆ ಮಾಡಿರೋದು. ಜಗದೋದ್ಧಾರನ ಆಡಿಸಿದಳೆ ಶೋದೆ, ಈ ಮಂಟಪದ ಹತ್ರನೇ ಕೂತ್ಕೊಂಡು ರಚನೆ ಮಾಡಿರೋದು ಪುರಂದರದಾಸರು. ನೋಡಿ, ಅಣ್ಣ ಅದಕ್ಕೆಲ್ಲ ಒಳಗೋದ್ರು. ನಾನು ಎಷ್ಟು ಸರಿ ಬಂದಿದ್ದೀನೋ ಈ ದೇವಸ್ಥಾನಕ್ಕೆ ಗೊತ್ತಿಲ್ಲ. ಮತ್ತು ನಂದು ಸಿಲ್ವರ್ ಪ್ಲೇ ಬಟನ್ ಬಂದಾಗಲೂ ನಾನು ಇಲ್ಲೇ ಬಂದು ಓಪನ್ ಮಾಡ್ತೀನಿ ಅಂತ ಅರಸ್ಕೊಂಡಿದ್ದೆ. ನನ್ನ ಅಳಿಯ ಮಗಳು ಕರ್ಕೊಂಡು ಬಂದಿದ್ದರು. ಇಲ್ಲೇ ಬಂದು ನಾನು ಸಿಲ್ವರ್ ಪ್ಲೇ ಬಟನ್ನು ಓಪನ್ ಮಾಡಿದ್ದು. ಗಣೇಶನಿಗೊಂದು ನಮಸ್ಕಾರ ಮಾಡ್ಕೊಳ್ಳೋಣ. ಗೊತ್ತಾಗ್ತಿಲ್ಲ, ಒಳಗೋಗೋಣ. ಇಲ್ಲಿ ಅಪ್ರಮೇಯ ಸ್ವಾಮಿ ದೇವರಿದೆ, ಆದರೆ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಅಂದರೆ ಇಲ್ಲಿ ಚಳಿ ಅಂದರೆ ಚಳಿಗೆ ನೋಡಿ. ಇಲ್ಲೂ ಅಷ್ಟೇ ವಿಡಿಯೋ ಮಾಡೋಂಗಿಲ್ಲ. ಶ್ರೀ ಅರವಿಂದವಲ್ಲಿ ಅಮ್ಮನವರಿದ್ದಾರೆ. ಚಿಕ್ಕ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ನಾಮಕರಣ ಮಾಡಿಸ್ತಾರೆ, ಅನ್ನಪ್ರಾಶನ ಊಟ ಮಾಡಿಸ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ.
ಒಂದು ಸರಿ ಬನ್ನಿ. ಮತ್ತು ಹೇಳಿದ್ನಲ್ಲ, ಮಕ್ಕಳಾಗದೇ ಇರೋರು ಹರಕೆ ಮಾಡಿಕೊಂಡ್ರೆ ಖಂಡಿತ ಮಕ್ಕಳಾಗತ್ತೆ. ಇಲ್ಲಿ ನಮ್ಮ ಪುಟ್ಟು ಕೃಷ್ಣ, ಅಂಬೆಗಾಲು ಕೃಷ್ಣ ಇರೋದು. ವೀಡಿಯೋ ಮಾಡೋಕ್ಕೆ ಅವಕಾಶ ಇದೆಯಾ ನೋಡ್ತೀನಿ. ಪುಟ್ಟು ಕೃಷ್ಣ ನೋಡಿ, ಅಂಬೆಗಾಲು ಕೃಷ್ಣ. ನಮ್ಮಣ್ಣ, ನಮ್ಮ ಅತ್ತಿಗೆ, ಸುಗುಣ, ಗುಬ್ಬಚ್ಚಿಗಳು ಇವಾಗ ಸಿಗೋದೇ ಇಲ್ಲ. ಇಲ್ಲಿ ಎಷ್ಟಿರುತ್ತೆ ನೋಡಿ, ಚೀವ್ 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 ಅಂದ್ಕೊಂಡು ಬಂದರು ನೋಡಿ. ತುಂಬ ಇದೆ ನೋಡಿ. ಇಲ್ಲಿ ಮಕ್ಕಳಿಗೆ ಹಾಲು ಕುಡಿಸೋದಕ್ಕೂ ಒಂದು ರೂಮಿನ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಹೇಳಿದ್ರು ಕೇಳಲ್ಲ ಇವಳಂತೂ ನಮ್ಮ ಅತ್ತಿಗೆ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೈಕುಂಠ ನಾರಾಯಣ, ಶ್ರೀ ಕಂಬದ ಆಂಜನೇಯ ಸ್ವಾಮಿ. ಅಷ್ಟು ಕಾಣಕ್ಕಿಲ್ಲ. ನೋಡಿದ್ರಲ್ಲ, ಇಲ್ಲೊಬ್ಬರು ಪ್ರೆಸಿಡೆಂಟ್ ಸಾರ್ ಇರ್ತಾರೆ, ವೇಣುಗೋಪಾಲ್ ಸಾರ್ ಅಂತ ಹೇಳಿ. ಇವತ್ತಿಲ್ಲ, ಇದ್ದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬ ಚೆನ್ನಾಗಿ, ಅಮ್ಮ ವೀಡಿಯೋ ಮಾಡಿ ನಿಮ್ಮ ಫೋನ್ ತೆಗೀರಿ ಅಂತಾರೆ. ತುಂಬ ಒಳ್ಳೆ ಮನುಷ್ಯ ಪ್ರೆಸಿಡೆಂಟ್ ಸಾರು, ವೇಣುಗೋಪಾಲ್ ಸಾರ್ ಅಂತ ಹೇಳಿ. ಯಾವಾಗಲೂ ಬರ್ತೀವಿ ಇಲ್ಲಿಗೆ. ಒಂದು ಸರಿ ಬನ್ನಿ. ಒಂದು ಸರಿ ಬಂದು ನೀವು ಏನಾದರೂ ಹರಕೆ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಖಂಡಿತ ಸರಿಯಾಗುತ್ತೆ. ಖಂಡಿತ ಮಗು ಆಗುತ್ತೆ, ಗ್ಯಾರಂಟಿ. ನಮ್ಮ ಮನೇಲಿ ಪುಟ್ಟು ಕೃಷ್ಣ ಓಡಾಡ್ತಾ ಇದ್ದಾನಲ್ಲ, ಅವನೇ ಗ್ಯಾರಂಟಿ. ನಮ್ಮ ಮನೇಲಿ ಪುಟ್ಟು ಕೃಷ್ಣ ಓಡಾಡ್ತಿರೋದಕ್ಕೆ ಸಾಕ್ಷಿನೇ ನಾನು ಇಲ್ಲಿ ಬಂದೆ ಹರಕೆ ಮಾಡ್ಕೊಂಡಿರೋದಕ್ಕೆ. ಮತ್ತೇನೊಂದು ನನ್ನ ಚಾನಲು ಬೆಣ್ಣೆ ಕೃಷ್ಣ ವ್ಲಾಗು. ಇಲ್ಲಿಂದನೇ ನಾನು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಈ ದೇವರೇ ಬಂದು ನನಗೆ ಕನಸಲ್ಲಿ ಹೇಳಿರೋದು ಅಂತ ನನ್ನ ಅನಿಸಿಕೆ. ನನಗಾಗೇ ಆಗಿದ್ದು, ಕನಸೋ ನಿಜನೋ ಗೊತ್ತಿಲ್ಲ. ನೋಡಿದ್ರಲ್ಲ, ಅಪ್ರಮೇಯ ಸ್ವಾಮಿ ದೇವಸ್ಥಾನದ್ದು ಒಂದು ಸಣ್ಣ ವೀಡಿಯೋ ಆಗಿರ್ಬೋದು. ಆದರೆ ತುಂಬ ಮಹತ್ವದ ದೇವಸ್ಥಾನ. ತುಂಬ ನಿಮಗೆ ಶಾಂತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ನೀವೇನು ಅಂದ್ಕೊಂಡ್ರೂ ಆಗುತ್ತೆ. ಚನ್ನಪಟ್ಟಣ ಬಸ್ ಇಳಿದು ನೀವು 20 ರೂಪಾಯಿ, ನೀವು ಓನ್ ವೆಹಿಕಲಲ್ಲಿ ಬಂದರೆ ಅದು ನಿಮಗೆ. ಆದರೆ ಬಸ್ಸಲ್ಲಿ ಬಂದರೆ, ನಾನು ಹೇಳೋದು, ಇವತ್ತೇನೋ ಅಣ್ಣ ಕರ್ಕೊಂಡು ಬಂದ, ಬಸ್ಸಲ್ಲಿ ಬಂದರೆ 20 ರೂಪಾಯಿ ಶೇರಿಂಗ್ ಆಟೋ. ಚನ್ನಪಟ್ಟಣ ಇಳಿದ ತಕ್ಷಣ ಶೇರಿಂಗ್ ಆಟೋ 20 ರೂಪಾಯಿ ತೊಗೊಳ್ತಾರೆ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.